ಈ ಲೌಡರ್ನ ಹೆಂಗ್ ಹೋದ್ರು ಬಿಡಲ್ಲ. ಒಂದ್ ನಾಯಿನೂ ಬರಲ್ಲ ನಾನ್ ಉಗಿಯೋದಕ್ಕೆ. ಏನಂತ ತಗೋತಾರೆ ಇಷ್ಟ ದಿನ ತಟ್ಟೆ ಚೆಂಬು ಓದ್ಕೊಂಡ್ ಹೋಗ್ತೀರಿ, ಇವಾಗ ಚಿಪ್ಪಿಗೆ ಬಂದೈತೆ ಬರ ಲೌಡರ್ಗೆ. ಚಿಪ್ಪುನು ಬಿಡಲ್ಲ, ನಮ್ಮ ಮನೆ ತಗಳ ಒತ್ಕೊಂಡ್ ಹೋಗ್ತಾರೆಲ್ಲ. ಏನಕ್ಕ ಯಾವಾಗ್ಲೂ ಬೈಕೊಂತಾನೆ ಇರ್ತೀಯ, ಅಲ್ಲಿ ಕೇಳಿಸ್ತೈತೆ ಬೈಯದ್ ನೀನು. ಬಾಯಿಲಿ ಹೇಳ್ತೀನಿ. ಏನ್ ಹೇಳಮ್ಮ, ಅಲ್ಲಿ ಕೇಳಿಸ್ತದ. ನಮ್ಮನೆ ಹತ್ರ ನಾನು ಅಡ್ಗೆ ಮಾಡದ್ ಬಿಟ್ಟು ಬಂದೆ, ನಿನ್ ಮಾತ್ ಕೇಳಿ. ಕುತ್ಕೋಬಾ ಹೇಳ್ತೀನಿ. ಅಲ್ಲ ಕಣ್ಪಲ್ಲವಿ, ಇಷ್ಟ ದಿವಸನ ಈ ಊರ್ಗಳಾಗೆ ನಿಮ್ಮೂರಾಗು ಹಿಂಗೇನಾ ತಟ್ಟೆ ಚಂಬು ಲೋಟ ಪಾತ್ರೆ ಓದ್ಕೊಂಡ್ ಹೋಗಾರು. ಈಗ 30 ರೂಪಾಯಿ ಕೆಜಿ ಐತೆ ಅಂತ ನಾನ್ ಕೂಡ ಆಗ್ತಂಗಲ್ಲ ಓದ್ಕೊಂಡ್ ಹೋಗ್ತಾರಲ್ಲ. ನಾನು ಇಲ್ಲದ್ ನೋಡ್ಕೊಂಡು ಬಂದು ನಿಮ್ಮೂರಾಗ ಕದಿ ಅಲ್ಲ, ನಮ್ಮೂರಲ್ಲೇ ನಂಗೆ ಕದಿಯಲ್ಲ. ಏನ್ ಸಾಕಾಯ್ತೆ ಹೋಗ್ತು ಸುಮ್ನಿರತ್ತ. ಚಿಪ್ಪುನು ಬಂದೈತಲ್ಲ ಬರ ಅವ್ರಿಗೆ. 30 ರೂಪಾಯಿ ಏನೋ ದುಡ್ಡು ಬರುತ್ತೆ, ಅದು 1 ಕೆಜಿ ಏನೋ. ಇವಾಗ ಕಟ್ಟೆ ಚಂಪು ಹೋಗಲ್ಲ, ಲೋಟ್ಗಳು ಹೋಗಲ್ಲ, ಪಾತ್ರೆ ಹೋಗಲ್ಲ. ಇವಾಗೆಲ್ಲ ಚಿಪ್ಪು ಹುಡಿಕೋತಾರಲ್ಲಿ ನೆಂತ ಗೊತ್ತ. ನಾನ್ ಸಾಂಬಾರಿಗೆ ಇಟ್ಟಿದ್ನಾ, ನೀನ್ ಬೈಯದ್ ನೋಡ್ಬಿಟ್ಟು ಏನಾಯ್ತಮ್ಮ ಇಶು ಅಕ್ಕಗೆ ಅಂತ ಬಂದೆ. ಅದೇ ಚಿಪ್ಪು ಹಿಂಗ್ ಕೂಡ ಅಣ್ಣ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತದೆ ಎಲ್ಲರ ಹತ್ರ. ಅದನ್ನ ನೋಡೋಣ ಅಂತ ಬಂದೆ. ರಾಜಕೀಯ ಕಲ್ಸಿದ್ರೆ ಮುಗಿದ ಕತೆ ಹಿಂಗೆ ಫೇಮಸ್ ಆಗ್ತಾರೆ. ಕಂಗ್ರಾಚುಲೇಷನ್ ಬ್ರದರ್. ಅಣ್ಣ ನಾನು ಮೆಂಬರ್ಗೆ ಅಂತ ಹಾಕಿದ್ದೆ, ಅದಕ್ಕೆ ಅಂತಾನೆ ವಾಪಸ್ ತಕೊಂಡ್ ಕೊಟ್ರೆ ಅಣ್ಣ. ಇವಳು ಕರ್ಕೊಂಡ್ ಬಂದ್ರೆ ನಮ್ಗೆ ಉಳ್ಗಾಲ ಇಲ್ಲ ಅಂತಾನ. ಹೋಗ್ರಿ, ನಿಮ್ಗೆ ಒಳ್ಳೇದ್ ಹೇಳಿರ ಹಂಗೇನೆ. ನೀವು ಕಷ್ಟ ಪಟ್ಟು 1 ರೂಪಾಯಿ ಕುಡ್ಕಿದ್ರು ಗೊತ್ತಾಗದ ಅದ್ರ ಬೆಲೆ ಏನು ಅಂತ. ಅವು ಹರೀಶ ತಂದ್ ಕೊಡ್ತಾನೆ, ಮೈ ನಯ್ಯಲ್ಲ ನಿನ್ಗೆ. ಇದ್ರ ಬೆಲೆ ಗೊತ್ತಾಗಲ್ಲ ಚಿಪ್ಪಿನ ಬೆಲೆ. ಅದಕ್ಕೆ ಚಿಪ್ಪಿನ ಬೆಲೆ ಗೊತ್ತಿರೋರು ಹೊತ್ತೊಳ್ಕೊಂಡ್ ಹೋಗ್ತಾರ ಬಂದು ಹುಡಿಕೊಂಡು.